ಹಲೋ ಗೆಳೆಯರಿ, ಈ ವಿಡಿಯೋಲಿ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಲ್ಲಿ ಈಕ್ವೇಷನ್ಸ್ ಮತ್ತೆ ಸಿಂಬಲ್ಸ್ ಹೇಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಒಂದು ಓಪನ್ ಮಾಡ್ತೀನಿ ನಾನು. ಸೊ ಈ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಈಕ್ವೇಷನ್ಸ್ ಹಾಕೋದಕ್ಕೆ ನಾವು ಇನ್ಸರ್ಟ್ ಮೆನ್ಯೂಗೆ ಹೋಗಿ ಅಲ್ಲಿ ಈಕ್ವೇಷನ್ಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಈಕ್ವೇಷನ್ಸ್ ಹಾಕಕ್ಕೆ ಒಂದು ಜಾಗ ಕೊಡುತ್ತೆ ನಮಗೆ. ಸೊ ಎಲ್ಲಿ ಕರ್ಸರ್ ಇರುತ್ತೋ ಅಲ್ಲಿ ಈ ರೀತಿ ಆಪ್ಷನ್ ಕೊಡುತ್ತೆ. ನೀವು ಯಾವುದೇ ಒಂದು ಮ್ಯಾಥ್ಸ್ ಪುಸ್ತಕನೋ ಅಥವಾ ಮ್ಯಾಥ್ಸ್ ಕ್ವೆಶ್ಚನ್ ಪೇಪರ್ ರೆಡಿ ಮಾಡಬೇಕು ಅಂತಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಹೋಗ್ಬಿಟ್ಟು ಈ ಈಕ್ವೇಷನ್ಸ್ ನೆಲ್ಲ ಉಪಯೋಗಿಸಿ ನೀವು ಒಂದು ಮ್ಯಾಥ್ಸ್ ಕ್ವೆಶ್ಚನ್ ಪೇಪರ್ ಆಗಲಿ, ಮ್ಯಾಥ್ಸ್ ಪುಸ್ತಕ ಆಗಲಿ, ಮ್ಯಾಥ್ಸ್ ಮ್ಯಾಗಝಿನ್ ಆಗಲಿ ಡಿಸೈನ್ ಮಾಡಬಹುದು. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಹೋದಾಗ ನಿಮ್ಗೆ ಸಾಕಷ್ಟು ಸಿಂಬಲ್ಸ್ ಸಿಗುತ್ತೆ. ಯಾವ್ದಾದ್ರು ಸಿಂಬಲ್ಸ್ ಹಾಕ್ಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಸಿಂಬಲ್ಸ್ ಹಾಕ್ಬೋದು. ನೋಡಿ, ಈಕ್ವೇಷನ್ಸ್ ಹಾಕ್ಬೇಕು ಅಂತಂದ್ರೆ ಆಲ್ರೆಡಿ ಕೆಲವು ಈಕ್ವೇಷನ್ಸ್ ಇದೆ, ಆ ಈಕ್ವೇಷನ್ಸ್ ಹಾಕ್ಬೋದು. ಅದಾಕಿ ಎಂಟರ್ ಅಂತ ಹೊಡಿತೀನಿ. ಅದಾದ ನಂತರ ಇನ್ನೊಂದು ಈಕ್ವೇಷನ್ಸ್ ಹಾಕ್ಬೇಕು ಅಂದ್ರೆ ಇನ್ಸರ್ಟ್ ಈಕ್ವೇಷನ್ ಅಂತ ಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾವ್ದಾದ್ರು ಈಕ್ವೇಷನ್ಸ್ ನಿಮ್ಗೆ ಆಲ್ರೆಡಿ ಇಲ್ಲಿರೋ ಈಕ್ವೇಷನ್ಸ್ ಇತ್ತಂದ್ರೆ ಇಲ್ಲಿ ಹಾಕ್ಬೋದು. ನೋಡಿ, ಸಾಕಷ್ಟು ಈಕ್ವೇಷನ್ಸ್ ಇದೆ. ಸೊ ಈ ಈಕ್ವೇಷನ್ಸ್ ಹಾಕ್ಬೇಕು ಅಂತಂದ್ರೆ ಹಾಕ್ಬೋದು. ಸೊ ಈ ರೀತಿ ನೀವು ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಹಾಕೋದಕ್ಕೆ ಈಕ್ವೇಷನ್ಸ್ ಹೋಗಿ ಈಕ್ವೇಷನ್ಸ್ ಹಾಕ್ಬೋದು. ಅದಾದ ನಂತರ ಇಲ್ಲಿ ಸಾಕಷ್ಟು ಸಿಂಬಲ್ಸ್ ಇದೆ ನೋಡಿ. ಈ ಸಿಂಬಲ್ಸ್ ಎಲ್ಲ ಉಪಯೋಗಿಸಬಹುದು ನೀವು. ಬೇಸಿಕ್ ಮ್ಯಾಥ್ಸ್ ಸಿಂಬಲ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ಇದನ್ನೆಲ್ಲ ಉಪಯೋಗಿಸಬಹುದು ಯಾವ್ದಾದ್ರು ಬೇಕಂತಂದ್ರೆ ನೋಡಿ, ಪೈ ವ್ಯಾಲ್ಯೂ, ಮ್ಯೂ ವ್ಯಾಲ್ಯೂ, ಥೀಟಾ, ಈ ರೀತಿ ಎಲ್ಲಾನು ಆಪ್ಷನ್ಸ್ ಇದೆ. ಸಾಕಷ್ಟು ಆಪ್ಷನ್ಸ್ ಯಾವ್ದು ಬೇಕೋ ಅದೆಲ್ಲದನ್ನು ನೀವು, ಪರ್ಸೆಂಟೇಜ್ ಸಿಂಬಲ್ ಇದೆ, ಪರ್ಸೆಂಟೇಜ್ ಸಿಂಬಲ್ ಕೂಡ ಉಪಯೋಗಿಸ್ಕೋಬಹುದು. ಡಿವಿಷನ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಕಾಗಿರುವಂತದ್ದು ಎಲ್ಲಾನು ಇದೆ. ಬೇರೆ ಸಿಂಬಲ್ಸ್ ಬೇಕಂತಂದ್ರೆ ನೋಡಿ, ಗ್ರೀಕ್ ಲೆಟರ್ಸ್ ಬೇಕಂತಂದ್ರೆ ನಿಮ್ಗೆ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಎಲ್ಲಾನು ಇರುತ್ತೆ. ಈಟಾ, ಫೈ, ಥೀಟಾ ಎಲ್ಲ ಸಾಕಷ್ಟು ನೋಡಿ, ಮ್ಯೂ ಇದೆ. ಸೊ ಎಲ್ಲ ಗ್ರೀಕ್ ಸಿಂಬಲ್ಸ್ ಯಾವ್ದಾವ್ದು ಬೇಕೋ ಅದು ಸಿಗುತ್ತೆ ನಿಮ್ಗೆ. ಅದಾದ ನಂತರ ಲೆಟರ್ ಲೈಕ್ ಸಿಂಬಲ್ಸ್ ಅಂದ್ರೆ ಅಕ್ಷರದ ರೀತಿ ಇರುವಂತ ಸಿಂಬಲ್ಸ್ ಯಾವ್ದಾವ್ದು ಇದೆ ಅದೆಲ್ಲಾನು ಇಲ್ಲಿ ಸಿಗುತ್ತೆ ನಿಮ್ಗೆ. ಅದಾದ ನಂತರ ಆಪರೇಟರ್ಸ್ ಬೇಕು ಅಂತಂದ್ರೆ ನೋಡಿ, ಸಾಕಷ್ಟು ಆಪರೇಟರ್ಸ್ ಇದೆ. ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಬ್ರಾಕೆಟ್, ಸ್ಲಾಶ್, ಸಾಕಷ್ಟು ಆಪರೇಟರ್ಸ್ ಇದೆ. ಎಲ್ಲದನ್ನ ಯಾವ್ದನ್ನ ಬೇಕಾದ್ರೆ ನೀವು ಉಪಯೋಗಿಸಬಹುದು. ಆರೋ ಮಾರ್ಕ್ಸ್ ಬೇಕು ಅಂತಂದ್ರೆ ನೋಡಿ, ಆರೋ ಮಾರ್ಕ್ಸ್ ಉಪಯೋಗಿಸಬಹುದು. ನೆಗೇಟೆಡ್ ರಿಲೇಷನ್ಸ್ ಅಂತ ಕೆಲವಿದೆ. ನೆಗೇಟೆಡ್ ರಿಲೇಷನ್ಸ್, ನಾಟ್ ಈಕ್ವಲ್ ಟು, ನಾಟ್ ಲೆಸ್ ದ್ಯಾನ್ ಅಂತೆಲ್ಲ ಉಪಯೋಗಿಸ್ಬೇಕಾದ್ರೆ. ಸ್ಕ್ರಿಪ್ಟ್ಸ್ ಕೆಲವಿದೆ. ಸ್ಕ್ರಿಪ್ಟ್ಸ್ ಯೂಸ್ ಮಾಡ್ಬೇಕಾದ್ರೆ ಯೂಸ್ ಮಾಡುವಂತಹ ಒಂದು ಕೆಲವು ಕ್ಯಾರೆಕ್ಟರ್ಸ್ ಬರುತ್ತೆ, ಅದನ್ನೆಲ್ಲದನ್ನು ನೀವು ಇಲ್ಲಿ ಹಾಕ್ಬಹುದು. ಜಾಮೆಟ್ರಿಕಲ್ ಬೇಕಂತಂದ್ರೆ ಜಾಮೆಟ್ರಿಕಲ್ ನೋಡಿ, ಆಂಗಲ್, ವರ್ಟೆಕ್ಸ್, ಈ ರೀತಿ ಎಲ್ಲ ಸಾಕಷ್ಟು ಆಪ್ಷನ್ಸ್ ಇದೆ ನಿಮ್ಗೆ. ಸೊ ಯಾವ್ದನ್ ಬೇಕಾದ್ರೂ ಪ್ಯಾರಲಲ್, ಪರ್ಪೆಂಡಿಕ್ಯುಲರ್ ಅಂತೆಲ್ಲ ಆಪ್ಷನ್ಸ್ ಇದೆ. ಸೊ ಇದನ್ನೆಲ್ಲಾನು ನೀವು ಉಪಯೋಗಿಸಬಹುದು. ಸೊ ಬೇಸಿಕ್ ಮ್ಯಾಥ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ ಸದ್ಯಕ್ಕೆ. ಯಾವ್ದು ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬಹುದು. ನೋಡಿ, ಇಂಟು ಅಂತಿದೆ, ಇಂಟು ಅಂತ ಹಾಕಿದ್ರೆ ಇಲ್ಲಿ ಇಂಟು ಅಂತ ಬರುತ್ತೆ. ಅದಾದ್ಮೇಲೆ ಬೇರೆ ಸಿಂಬಲ್ಸ್ ಹಾಕ್ಬೇಕಂದ್ರೆ ಬೇರೆ ಸಿಂಬಲ್ಸ್ ಕೂಡ ನೀವು ಹಾಕ್ಬೋದು. ಅದಾದ ನಂತರ ಯಾವ್ದಾದ್ರು ಫ್ರಾಕ್ಷನ್ ಹಾಕ್ಬೇಕು ಅಂತಂದ್ರೆ ನೋಡಿ, ಇದನ್ನ ಸದ್ಯಕ್ಕೆ ಇಷ್ಟ ಆಯ್ತು. ಸೊ ಫ್ರಾಕ್ಷನ್ ಹಾಕ್ಬೇಕು ಅಂತಂದ್ರೆ ನೀವು ಇನ್ಸರ್ಟ್ ಈಕ್ವೇಷನ್ಗೆ ಹೋಗಿ ಇಲ್ಲಿ ಫ್ರಾಕ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ರೀತಿ ಫ್ರಾಕ್ಷನ್ ಡಿಸೈನ್ ಬೇಕು ನೋಡಿ. ಈ ರೀತಿ ಕಾಮನ್ ಫಂಕ್ಷನ್ಸ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಫಂಕ್ಷನ್ ಅಥವಾ π/2, ಡೆಲ್ಟಾ ಫಂಕ್ಷನ್ ಈ ರೀತಿ ಇದೆ. ಅಥವಾ ಈ ರೀತಿ ಯಾವ್ದಾದ್ರು ಒಂದು ಬರಿಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು, ಇದಾದ ನಂತರ ನೋಡಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು 5 ಅಂತ ಹಾಕಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.